ಸರಿ ಅದೇ ಅಂದರೆ ಟೀಸರ್ ಟ್ರೈಲರ್ ನೋಡಿದಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನಿಸಿರೋಂಥದ್ದು ಅಂದರೆ ರಾಕ್ಷಸನಿಗೊಬ್ಬ ಮುದ್ದು ಹೆಂಡತಿ ತುಂಬ ಪ್ರೀತಿ ಮಾಡುವಂಥ ಪತ್ನಿ ಇರುವಂಥದ್ದು ಹೆಂಡತಿ ಇರುವಂಥದ್ದು ಸೊ ಅಂದರೆ ಒಂದು ಪಾತ್ರ ಆಗಿ ಮಾತ್ರ ಕಾಡೋದಲ್ಲ, ಅದು ನಮ್ಮನ್ನು ಹತ್ತಿರಕ್ಕೆ ಕರ್ಕೊಂಡು ಹೋಗೋಂಥ ಪಾತ್ರ ಅಂತ ಅನಿಸುತ್ತೆ ಸರ್ ಸಹಜವಾಗಿ ಅಲ್ವಾ. ನಿಮಗೆ ಆ ಸಂದರ್ಭದಲ್ಲಿ ಗೊತ್ತಿಲ್ಲ ಸ್ಪಂದನ ಮೇಡಮ್ ಹೇಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ ಅಂದರೆ ಒಂದು ಯಾವುದೋ ಭಾವನೆಗಳಲ್ಲಿ ನಮ್ಮನ್ನು ಹತ್ರ ಆಗ್ತಾರಲ್ಲ ಅಂತ. ಇಲ್ಲ, ಆ್ಯಕ್ಚುಲಿ ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಈ ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ನಿಜ ಜೀವನಕ್ಕೂ ಈ ಸಿನಿಮಾದಲ್ಲಿರೋ ಪಾತ್ರಗಳಿಗೂ ಅಜಗಜಾಂತರ ವ್ಯತ್ಯಾಸ, ಎಲ್ಲಿಯ ಹೋಲಿಕೆನೂ ಇಲ್ಲ. ಆಮೇಲೆ ನಮಗೆ ಈ ಸಿನಿಮಾ ಶೂಟಿಂಗ್ ಮಾಡಿದ್ದೇ ನಾನು ತೀರಾ ಒಂದು ಶೋಕದಲ್ಲಿದ್ದಾಗಲೇ ಮಾಡಿದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಅಕ್ಟೋಬರಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿಬಿಟ್ವಿ. ಇಲ್ಲ ಸರ್, ಶೂಟಿಂಗ್ ಸ್ಟಾರ್ಟ್ ಮಾಡಿಬಿಡೋಣ, ಕೆಲಸದ ಕಡೆ ಗಮನ ಕೊಡೋಣ, ಇನ್ನು ಸುಮ್ಮನೆ ಕೂತ್ರೆ ಅದೇನಾಗುತ್ತೆ ಹೆಚ್ಚು ನಮ್ಮನ್ನೇ ಆವರಿಸ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಕೆಲಸ ಶುರು ಮಾಡಿದ್ವಿ. ಆ್ಯಂಡ್ ಈ ಸಿನಿಮಾದಲ್ಲಿ ಬರುವಂಥ ಹೆಂಡತಿ ಪಾತ್ರ ಅಶ್ವಿನಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ರಿಯಲ್ ಲೈಫಿಂದ ಭಾಳ ಡಿಫ್ರೆಂಟ್ ಇರುವಂಥ ಪಾತ್ರನೇ, ಆದರೆ ಕಥೆಯಲ್ಲಿ ಇಂಥ ಒಬ್ಬ ತುಂಬಾ ಒರಟಾಗಿರೋ ಒಬ್ಬ ಮನುಷ್ಯನಿಗೆ ಈ ಥರ ಒಬ್ಬಳು ಹೆಂಡತಿ ಇದ್ದಾಳೆ, ಮುದ್ದಾಗಿರೋ ಹೆಂಡತಿ ಇದ್ದಾಳೆ. ನಾವು ಒರಿಜಿನಲ್ ಲೈಫಲ್ಲಿ ಆ ಥರ ಬಿಹೇವೇ ಮಾಡಿಲ್ಲ. ರಿಪ್ಪನ್ ಸ್ವಾಮಿಲಿ ನಾನು ಏನು ಬಿಹೇವ್ ಮಾಡಿದ್ದೀನೋ ಅದು ನನ್ನ ನಿಜ ಜೀವನದಲ್ಲಿ ಅದನ್ನು ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಸೊ ಆ ಕಲ್ಪನೆ ಮಾಡ್ಕೊಳಕ್ಕೆ ಆಗದೇ ಇರೋವಂಥ ಎಮೋಷನನ್ನು ಸ್ಕ್ರೀನ್ ಮೇಲೆ ತರಬೇಕಂದ್ರೆ ಆ್ಯಸ್ ಆ್ಯನ್ ಆ್ಯಕ್ಟರ್ ನಮಗೊಂದು ಹೋಮ್ ವರ್ಕ್ ಬೇಕಾಗುತ್ತೆ. ಆ ಹೋಮ್ ವರ್ಕಿಗೆ ಡೈರೆಕ್ಟ್ರ್ ಎಲ್ಲೋ ನಮಗೆ ಸಹಾಯ ಮಾಡ್ತಾರೆ. ಬೇರೆ ಯಾವುದೋ ಸಿನಿಮಾ, ಬೇರೆ ಇನ್ಯಾರೋ ಕಲಾವಿದರು ಆ ಥರ ಮಾಡಿರೋರು ನೋಡಿರೋರು ನಮಗೆ ನೆನಪಾಗುತ್ತೆ. ಆಮೇಲೆ ನಿಜ ಜೀವನದಲ್ಲಿ ಒಂದಷ್ಟು ಜನ ವ್ಯಕ್ತಿಗಳನ್ನ ನೋಡಿರ್ತೀವಿ. ಇದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಒಬ್ಬ ಆಡಿಯನ್ಸ್ಗೆ ಎಷ್ಟು ಯಾವ ಪ್ರಮಾಣದಲ್ಲಿ ಹೇಳ್ಬೋದು ಈ ಎಮೋಷನನ್ನು ಅಂತೆಲ್ಲ ಪ್ಲ್ಯಾನ್ ಮಾಡಿ ಅಷ್ಟು ಡಿಫ್ರೆನ್ಸ್ಗಳನ್ನ ಇಟ್ಕೊಂಡು ಮಾಡಿರೋದು. ಸೊ ಈ ಸಿನಿಮಾ ಮಾಡಬೇಕಾದ್ರೆ ಸ್ಪಂದನನ ನೆನಪು ಮಾಡುವಂಥ ಯಾವುದೇ ಅಂಶ ಈ ಕಥೆಗಾಗಲಿ, ಪಾತ್ರಕ್ಕಾಗಲಿ, ಸನ್ನಿವೇಶಗಳಿಗಾಗಲಿ ಇಲ್ಲ. ನಿನ್ನೆಗೆ 2 ವರ್ಷ ಆಯಿತು. ಅದೆಲ್ಲವನ್ನು ಬದುಕು ಮೇರಿ ಹೊಸ ಹೆಜ್ಜೆಗಳಲ್ಲಿ ಇರಲೇಬೇಕು. ಹೇಗೆ ನಿಮ್ಮ ಗಟ್ಟಿತನ ಇದೆ ಸರ್? ಇದೆ ಸರ್, ನನ್ನ ಮಗ ಇದ್ದಾನೆ, ಅವನೇ ದೊಡ್ಡ ಸ್ಟ್ರೆಂತ್ ನನಗೆ. ನಮ್ಮ ತಂದೆ ತಾಯಿ, ನಮ್ಮ ಅಕ್ಕ, ನನ್ನ ತಮ್ಮ, ನನ್ನ ಅತ್ತೆ ಮಾವ, ನನ್ನ ಬಾಮ ಇದೆ. ಅಂದರೆ ಎಲ್ಲರೂ ನನ್ನನ್ನಾಗಲಿ ನನ್ನ ಮಗನಾಗಲಿ ಬರೀ ನನ್ನ ಮನೆಯವರು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಆಡಿಯನ್ಸ್ ಸಹಿತ, ನೀವು ಸಹಿತ, ಮಾಧ್ಯಮ ಮಿತ್ರರು, ನನ್ನ ಫಿಲ್ಮ್ ಮೇಕರ್ಸು ಎಲ್ಲರೂ ಕೂಡ ನಮ್ಮನ್ನ ಇಷ್ಟು ಜೋಪಾನ ಮಾಡಿ ಭದ್ರವಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪೇ ಆಗೋದಿಲ್ಲ. ಅಂದರೆ ನಮ್ಮದೊಂದು ಅದೊಂದು ನಿರಂತರ ಇದ್ದೇ ಇರುತ್ತೆ. ನೆನಪು ಮಾಡ್ಕೊಳ್ಳೋವಂಥದ್ದಾಗಲಿ, ಆ ಒಂದು ಎಮೋಷನಲ್ ಇರೋದಾಗಲಿ, ಅದು ನನಗೆ ಸೇರಿದ್ದು. ಅದನ್ನು ಮತ್ತೆ ಅದನ್ನು ಎಲ್ರಿಗೂ ಹೇಳ್ತಾ ಹೋದಾಗ ಏನಾಗುತ್ತೆ, ಅಯ್ಯೋ ಅಂತ ನನಗೆ ಅಲ್ಲಿಗೆ ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ. ಆ ಎಮೋಷನ್ ನಂದು, ಆ ನೆನಪು ನಂದು, ಆ ನೋವು ನಂದು, ಅದರಿಂದ ಬಂದಿರೋ ಗಟ್ಟಿತನೂ ನಂದೆ. ಸೊ ಇದರಲ್ಲಿ ನಾನು ನನ್ನ ಮಗ ಖುಷಿಯಾಗಿ ಹೋಗ್ತಾಯಿದ್ದೆ.